ನ್ಯಾಯಾಲಯ ಕಟ್ಟಡದ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಅನುದಾನ ನೀಡಲು ನಾನು ಬದ್ಧನಿದ್ದೇನೆಂದು ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ನ್ಯಾಯಾಲಯಕ್ಕೆ ಭೇಟಿ ನೀಡಿ ಹಳೆ ಕಟ್ಟಡಗಳನ್ನು ಪರಿಶೀಲಿಸಿ ಹೊಸ ಕಟ್ಟಡದ ಸ್ಥಳ ಪರಿಶೀಲಿಸಿ ಮಾತನಾಡಿದ ಅವರು, ಹಿರಿಯ ನ್ಯಾಯವಾದಿಗಳು ಹಾಗೂ ನ್ಯಾಯವಾದಿಗಳ ಸಂಘದ ಸದಸ್ಯರ ಬೇಡಿಕೆಯಂತೆ 36 ಕೋಟಿ ರೂಪಾಯಿ ವೆಚ್ಚದ ಕಟ್ಟಡಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಅತಿ ಶೀಘ್ರವಾಗಿ ಸರ್ಕಾರದ ಗಮನಕ್ಕೆ ತಂದು ಯಾವ ಹಂತದಲ್ಲಿ ಎಷ್ಟು ಹಣ ಬಿಡುಗಡೆ ಮಾಡಬಹುದೆಂದು ಪರಿಶೀಲಿಸಿ ಎಲ್ಲಾ ಸೌಲಭ್ಯಗಳನ್ನು ಒಳಗೊಂಡ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಲು ಹೆಚ್ಚಿನ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಇದೇ ಸಮಯದಲ್ಲಿ ಅಥಣಿ ವಕೀಲರ ಸಂಘದ ಅಧ್ಯಕ್ಷ ಎನ್.ಬಿ. ಗೋಖಲೆ, ಉಪಾಧ್ಯಕ್ಷರಾಗಿ ಬಿಐ ಡಂಗಿ, ಕಾರ್ಯದರ್ಶಿಯಾಗಿ ಎಂಆರ್ ಎಂಕಂಚಿ, ಗ್ರಂಥಾಲಯ ಕಾರ್ಯದರ್ಶಿಯಾಗಿ ಆರ್ಪಿ ನಲಬಡೆ, ಹಿರಿಯ ನ್ಯಾಯವಾದಿಗಳಾದ ಕಲ್ಲಪ್ಪ ವನಜೋಳ, ಎಸ್ಎಸ್ ಪಾಟೀಲ್, ಸುನೀಲ್ ಸಂಕ್, ಹಿರಿಯ ಹಾಗೂ ಕಿರಿಯ ನ್ಯಾಯವಾದಿಗಳು, ಸಿಬ್ಬಂದಿಗಳು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ. ಉಪಸ್ಥಿತರಂತಹ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಸದಸ್ಯರು, ಮಾಧ್ಯಮದ ಮಿತ್ರರೇ, ನಾನು ಬೇರೆ ವೀಕ್ಷಣೆ ಸಭೆಯ ಒಂದು ಕಾರ್ಯನಿಮಿತ್ತ ಬಂದ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ನಮ್ಮ ಹೊಸ ಕಟ್ಟಡದ ಒಂದು ಬೇಡಿಕೆ ಸರ್ಕಾರದ ಮುಂದೆ ಇದೆ, ಅದನ್ನು ಬೇಗ ಮಂಜೂರು ಮಾಡಿಕೊಡಬೇಕಂತ ಐಬಿಯಲ್ಲಿ ಗಮನಕ್ಕೆ ತಂದಿದ್ರು. ಓಕೆ, ಆ ಸಂದರ್ಭದಲ್ಲಿ ನಾನು ಬಂದು ನೋಡ್ತೀನಿ ಜಾಗ ಯಾವ ರೀತಿ ಅವೈಲೇಬಲ್ ಇದೆ, ಯಾವ ರೀತಿ ಕಟ್ಟಲಿಕ್ಕೆ ಅನುಕೂಲ ಇದೆ ಅಂತ ಅವ್ರಿಗೆ ಹೇಳಿದೆ. ನಾನು ಬರ್ತೇನೆ ಅಂತ ಹೇಳಿದೆ, ಬಂದು ನೋಡಿದ್ದೀನಿ. ಇಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಒಂದೇ ಕಡೆ ಎಲ್ಲ ಇಲ್ಲಿ ರಾಜ್ಯದಲ್ಲಿ ನ್ಯಾಯಾಲಯಗಳ ಕೊರತೆ ನಾವೆಲ್ಲ ಕಾಣ್ತಾ ಇದೆ. ಆದರೂ ಕೂಡ ಸರ್ಕಾರಗಳು ಅದನ್ನು ಸರ್ವತ್ರ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ. ಈಗಾಗಲೇ ಬಹುಶಃ ಬೇಸ್ಮೆಂಟು, ಗ್ರೌಂಡು ಪ್ಲಸ್ 5 ಫ್ಲೋರ್, 4 ಒಟ್ಟು 6 ಮಹಡಿಗಳ ಕಟ್ಟಡ ಈಗಾಗಲೇ ಸರ್ಕಾರದ ಮುಂದೆ ಪೆಂಡಿಂಗ್ ಇದೆ. ನೋಡೋಣ ಅದನ್ನು ಯಾವ ರೀತಿ ಕೊಡೋದಕ್ಕೆ ಸಾಧ್ಯತೆ, ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಬಹುಶಃ ಇತ್ತಿತ್ತಾಗಿ ನಾವು 4-5 ಕೋಟಿಗಳನ್ನು ಮಂಜೂರು ಮಾಡಿದ್ವಿ. ಉಡುಪಿಯಲ್ಲಿರ್ಬೋದು, ಬೀದರ್ ಜಿಲ್ಲೆ ಸರ್ಕಾರ ಅದಕ್ಕೊಂದು ಅಮೌಂಟ್ ನಿಗದಿ ಮಾಡಿದೆ. 12 ಕೋಟಿ ಮಾತ್ರ ನಿಗದಿ ಮಾಡಿ ಕೊಡ್ತಾ ಇದೆ. ಅದರ ಬಗ್ಗೆ ಯಾವ ರೀತಿ ಇದನ್ನು ಪರಿಹಾರ ಮಾಡಬೇಕು, ಯಾಕಂದ್ರೆ ಕ್ಯಾಬಿನೆಟ್ ಬಂದಾಗ ಅವ್ರು ಹೇಳ್ತಾರೆ 12ಕ್ಕೆ ನೀವು ರಿಸ್ಟ್ರಿಕ್ಟ್ ಮಾಡಿ, ಅಷ್ಟರಲ್ಲೇ ಏನು ಮಾಡಲಿಕ್ಕೆ ಸಾಧ್ಯತೆ ಮಾಡೋಂಥ ಒಂದು 4-5 ಮೊನ್ನೆ ಕೊಟ್ಟಿದ್ದೀವಿ. ಹೀಗಾಗಿ ನಿಮ್ಮ 36 ಕೋಟಿ ಅವರು 2 ಟೈಮ್ಸ್ ಜಾಸ್ತಿ, 3 ಟೈಮ್ಸ್. ಹೀಗಾಗಿ ನೋಡೋಣ ಏನದು ಮಾಡಲಿಕ್ಕೆ ಸಾಧ್ಯತೆ, ಹೆಚ್ಚು ಕೊಡಿಸ್ಲಿಕ್ಕೆ ನೋಡೋಣ. ಸೊ ನಮ್ಮ ಇಂಜಿನಿಯರ್ ಅವರು ಬಹುಶಃ ಅದ್ರ ಬಗ್ಗೆ 12 ಕೋಟಿ ಕೊಟ್ಟಿದ್ದಾರೆ ತಾಲೂಕಾ ಮಟ್ಟದ ಕೋರ್ಟ್ಗೆ. ಇದರಲ್ಲಿ ವಿಶೇಷವಾಗಿ ಅಡಿಷನಲ್ ಜಿಲ್ಲಾ ಕೋರ್ಟ್ ಅವರು ಕೂಡ ಅಡಿಷನಲ್ ಆಗಿದೆ. ಸೊ ನೋಡೋಣ ಎಷ್ಟು ಹೆಚ್ಚು ಮಾಡಲಿಕ್ಕೆ ಬರ್ತದೆ ಅಥವಾ ಇದನ್ನು ಪರಿಹಾರ ಹೆಂಗೆ ಕಂಡುಕೊಳ್ಳಿಕ್ಕೆ ಖಂಡಿತವಾಗಿ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಈ ಸಂದರ್ಭದಲ್ಲಿ ಆದಷ್ಟು ಒಳ್ಳೆಯ ಮೂಲಭೂತ ಸೌಕರ್ಯ ನ್ಯಾಯಾಲಯದಲ್ಲಿ ಭಾಳ ಅವಶ್ಯಕತೆ ಇದೆ. ಅದು ಕೊಡಿಸುವ ದಿಕ್ಕಿನಲ್ಲಿ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದೆ. ನಾವು ಬೆಂಗಳೂರಿಗೆ ಹೋದ ನಂತರ ಇದನ್ನು ಯಾವ ರೀತಿ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯತೆ, ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ. ಅದರ ಸಹಕಾರ ಪ್ರೀತಿ ನಮ್ಮ ಮೇಲೆ ಇರಲಿ. ಖಂಡಿತವಾಗಿ ನೀವು ಪರ ನಾನು ಕೂಡ ಪ್ರಯತ್ನ ಮಾಡ್ತಿದ್ದೆ. ನನ್ನ ಮಾತು